ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಗಿಯುವಂತೆಯೇ ಕಾಣಿಸ್ತಾ ಇಲ್ಲ. ಯತ್ನಾಳ್ ಬಣ, ವಿಜಯೇಂದ್ರ ಬಣಗಳ ನಡುವಿನ ಜಗಳ ಮೂರನೆಯವರು ಲಾಭ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದ ಹಾಗೆ ಕಾಣಿಸ್ತಿದೆ. ಹೈಕಮಾಂಡ್ನಿಂದ ಸಂದೇಶದ ಬಳಿಕ ಒಂದು ವಾರ ಸರಿಯಿದ್ದಂತಹ ರೆಬಲ್ ನಾಯಕರು ಈಗ ವಿಜಯೇಂದ್ರ ವಿರುದ್ಧ ಸಡ್ಡು ಹೊಡೆದಿದ್ದಾರೆ. ಈ ಹೊತ್ತಲ್ಲೇ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇತ್ತ ವಿಜಯೇಂದ್ರ ಮತ್ತು ನನ್ನ ನಡುವೆ ಭಿನ್ನಮತ ಇದೆ ಅಂತ ಮತ್ತೊಮ್ಮೆ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ತಮ್ಮ ಮತ್ತು ಜಮೀರ್ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಬೇರೆ ಸ್ವರೂಪ ನೀಡಲು ಯತ್ನಿಸಿದ ವಿಜಯೇಂದ್ರ ಬಣದ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಸಿಟಿ ರವಿಯನ್ನ ಕೇಳಿದ್ರೆ ಏನೂ ಆಗಿಲ್ಲ ಅಂತ ಅವರು ಒಂದು ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಈ ಮಧ್ಯೆ ಪರಿಷತ್ನಲ್ಲಿ ಇಂದು ಹಲವು ವಿಧೇಯಕಗಳಿಗೆ ಸರ್ಕಾರ ಅನುಮೋದನೆಯನ್ನು ಪಡ್ಕೊಂಡಿದೆ. ಬಿಜೆಪಿಯ ಕೆಲ ಸದಸ್ಯರ ಗೈರಿನಿಂದಾಗಿ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕುವ ವಿಧೇಯಕ ಮೇಲ್ಮನೆಯಲ್ಲೂ ಪಾಸ್ ಆಗಿದೆ. ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಏನು ಹೇಳಿಲ್ಲ. ಅವರೇ ಹೇಳದೇ ಇರೋದ್ರಿಂದ ನಾನೇ ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗತ್ತೆ. ಜನವರಿಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಆಶಾಭಾವನೆ ಇದೆ. ಐ ಆಮ್ ನಾಟ್ ರಮೇಶ್ ಜಾರಕಿಹೊಳಿ. ರೇಣುಕಾಚಾರ್ಯ ಮಾಡ್ತಿರ್ತಕ್ಕಂಥ ಸಭೆಗಳಿಗೆ ತಾವು ಏನಂತ ಕರಿತೀರಾ? ನನಗೆ ಯಾಕಣ್ಣ ಈ ವಿಷಯದಲ್ಲಿ ಎಳಿತೀಯಾ? ನಮ್ಮದು ಅವ್ರದ್ದು ಕೆಲವೊಂದು ವಿಧದಲ್ಲಿ ಭಿನ್ನ ಮತ ಇದೆ. ನಮ್ಮದು ಭಾವನೆ ಹೇಳ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವೊಂದು ಈ ಯಡಿಯೂರಪ್ಪ ಅಭಿಮಾನಿಗಳು, ಈ ವಿಜೇಂದ್ರ ಅಭಿಮಾನಿಗಳು ಇದನ್ನೊಂದು ಇಶ್ಯೂ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮೂರ್ಖರಿಗೆ ಗೊತ್ತಿಲ್ಲ. ಹಿಂದೂ ಸಮಾಜಕ್ಕೆ ಯಾರೇ ಅನ್ಯಾಯ ಮಾಡಿದಾಗ ಹೋರಾಟ ಮಾಡ್ತೀವಿ. ಅವ್ರ ಮನೆ ಬಾಗಿಲು ಬಡಿದು ನಮ್ಮ ಹಕ್ಕನ್ನು ಕೇಳ್ತೀವಿ. ವಿಜೇಂದ್ರ ಫ್ಯಾನ್ಸ್ ಅತ್ತೇನು ನಕಲಿ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ದಾರಲ್ಲ, ಅಯ್ಯೋ ಅವ್ರಿಗೆ ಏನಾದರೂ ಹಿಂದುತ್ವದ ಏನಾದ್ರು ಇದ್ರೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಬಿಸ್ನೆಸ್ ಮಾಡಿಲ್ಲ ಅವ್ರ ಕೂಡ. ಎಸ್, ರೈತರಿಗೆ ಇವರ ಸೋ ಕಾಲ್ಡ್ ಫೈಟ್ ಥರ್ಡ್ ರೇಟ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ನಿಲ್ಲಿಸ್ಬಿಡ್ಬೇಕು ಅನ್ಸುತ್ತೆ. ಯಾಕೆ ಸರ್? ಚಿತ್ರ ಒಂದು ಬೋರ್ ಆದ್ರೂ ಅಟ್ಲೀಸ್ಟು ನೋಡಾರು ಬರ್ಬೋದು. ಇವ್ರದ್ದು ಚಿತ್ರ ಟಿಕೆಟ್ ತಗೊಳಕ್ಕೆ ನಮಗೆ ಮೂಡ್ ಬರಲ್ಲ. ಇನ್ನೇನು ನೋಡೋದು ಇವ್ರ ಚಿತ್ರನ ನಾವು. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಇರಲ್ಲ ಅಲ್ಲಿ. ಹಂಗಾಗಿ ಈ ನಡೀತಿರೋದನ್ನು ಅವರಿಗೆ ಬಿಡೋಣ, ಎಂಜಾಯ್ ಮಾಡ್ಕೊಳ್ರಪ್ಪ ಅಂತ. ಅವರೇ ಮಾಡಲಿ, ಅವರೇ ಎಂಜಾಯ್. ಪರ್ಫೆಕ್ಟ್. ನೋ ಬಡಿ ಈಸ್ ಬಾದರ್ಡ್ ಅಬೌಟ್ ಯು. ಹೂ ಈಸ್ ಕೇರಿಂಗ್ ಯು? ನಿಮ್ಮನ್ನು ಯಾವನ್ ಕೇರ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೀರಿ? ದಿ ಸೋ ಕಾಲ್ಡ್ BJP ಆಫ್ ಕರ್ನಾಟಕನ ಇವತ್ತು ನೋ ಬಡಿ. ಜನ ಅವರಿಗೆ ಇರುವಂತಹ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ರಾಷ್ಟ್ರೀಯ ವಿಷಯಗಳು ಅಥವಾ ಅವರು ನಂಬುವ ಸಿದ್ಧಾಂತದ ಆಧಾರದಲ್ಲಿ ಹಿಂದುತ್ವವೋ ಏನೋ ಅದಕ್ಕೆ ನಿಮಗಿನ್ನೂ ಮಾನ ಮರ್ಯಾದೆನ ಒಂಚೂರು ಕೊಡ್ತಿದ್ದಾರೆ. ಇದ್ದಿದ್ರೆ ಬುರುಡೆಗೆ ಚಚ್ಬಿಡ್ತಿದ್ರು. ಅದು ಇರೋದ್ರಿಂದ ಇಲ್ಲದೆ ಹೋಗಿದ್ದಿದ್ರೆ ನೀವು ಜನರ ಪಾಲಿಗೆ ಡಮಾರಾಗಿ ಭಾಳ ದಿನ ಆಗೋಗಿದೆ. ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅದಕ್ಕೆ.